ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಹೊಸದಾಗಿ ನಾನೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ವಿಡಿಯೋ ಸೀರೀಸ್. ಅದರಲ್ಲಿ ಕಥೆ ಇರುತ್ತೆ. ಕಥೆಗಳನ್ನು ಓದಿ ಹೇಗೆ ನಾವು ಇಂಗ್ಲೀಷನ್ನು ಕಲಿಬೋದು ಅಂತ ನೋಡೋಣ. ಒಂದು ಒಳ್ಳೆ ಕಥೆ ಒಳ್ಳೆ ಒಂದು ಮೆಸೇಜನ್ನು ಹೇಳುತ್ತೆ. ಹಾಗೆಯೇ ಒಳ್ಳೆ ಮೆಸೇಜನ್ನು ಹೇಳೋ ಕಥೆ ಅದರಲ್ಲಿ ಒಂದಷ್ಟು ಪದಗಳಿರ್ತವೆ, ಒಳ್ಳೆ ಪದಗಳಿರ್ತವೆ, ಭಾಷೆ ಇರುತ್ತೆ. ಒಂದು ಭಾಷೆನ ಕಲಿಬೇಕಾದ್ರೆ ಕಥೆಗಳಿಂದ ಶುರು ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಗ್ರಾಮರ್ ಅದು ಇದೆಲ್ಲ ಇದ್ರೂ ಸಹ ಸಣ್ಣ ಸಣ್ಣ ಕಥೆಗಳನ್ನು ಓದ್ತಾ ಹೋದ ಹಾಗೆ ನಮಗೆ ಅದರಲ್ಲಿ ಬರುವಂಥ ವಾಕ್ಯಗಳು ನಾವು ಓದ್ತಾ ಹೋದ ಹಾಗೆ ಅದರ ಅರ್ಥನ ತಿಳ್ಕೊಂಡು ಹಾಗೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದರೆ ಅದು ನಮಗೆ ಒಳ್ಳೆಯ ಒಂದು ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ. ಕಥೆಯಲ್ಲಿ ಇಂಟ್ರೆಸ್ಟ್, ಸಾಮಾನ್ಯವಾಗಿ ಎಲ್ಲರಿಗೂ ಕಥೆ ಓದಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕಥೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಥೆಗಳನ್ನು ಕೇಳಿದ್ದೀವಿ. ನಮ್ಮ ಅಜ್ಜಿಯಂದರು, ನಮ್ಮ ಅಮ್ಮ ಎಲ್ಲ ಹೇಳಿರೋ ಕಥೆಗಳನ್ನು ಕೇಳಿ ನಾವು ಬೆಳೆದಿರೋರು. ಸೊ ಕಥೆ ಒಂದು ಮಾಧ್ಯಮ, ಭಾಷೆ ಕಲೀಲಿಕ್ಕೆ ಕಥೆ ಸಹ ಒಂದು ಮಾಧ್ಯಮ. ಅದು ಎಫೆಕ್ಟಿವ್ ಮಾಧ್ಯಮ, ಬಹಳ ಪ್ರಭಾವ ಬೀರುವಂತಹ ಒಂದು ಸಬ್ಜೆಕ್ಟ್ ಅದು ಕಥೆ ಅಂತ ಹೇಳೋದು. ಎಲ್ರಿಗೂ ಕಥೆ ಇಷ್ಟ ಇದೆ ಅಲ್ವಾ? ಸೊ ಹಾಗಾದರೆ ಇವತ್ತಿನ ಸ್ನೇಹಿತರೆ, ಕಥೆಗಳನ್ನು ಓದಿ ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನು ನೋಡೋಣ. ಕಥೆಗಳಲ್ಲಿ ಬರುವಂತಹ ಪದಗಳು, ಡಿಫಿಕಲ್ಟ್ ಪದಗಳು, ಕಷ್ಟ ಅನಿಸುವ ಪದಗಳನ್ನು ನಾನು ಅದರ ಮೀನಿಂಗ್ ಸಹಿತ ಹೇಳ್ತೀನಿ. ಕಥೆಯಲ್ಲಿ ಬರುವಂತಹ ಸನ್ನಿವೇಶಗಳನ್ನು, ಸೆಂಟೆನ್ಸನ್ನು ನಾನು ಕನ್ನಡದಲ್ಲಿ ಕನ್ನಡ ಅವತರಣಿಕೆ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ಕಥೆ ಇಲ್ಲಿ ಸೈಡಲ್ಲಿ ಬರ್ತಾ ಇರುತ್ತೆ, ನಾನು ಅದನ್ನು ಓದ್ತೀನಿ. ನೀವು ನಾನು ಓದೋದನ್ನು ಒಂದು ಸಲ ಕೇಳಿಸ್ಕೊಂಡ ನಂತರ ನನ್ನ ಜೊತೆಗೆ ನಿಮಗೆ ಓದಲಿಕ್ಕಾದರೆ ವಿಡಿಯೋನ ರಿವರ್ಸ್ ಮಾಡಿ ನನ್ನ ಜೊತೆಗೆ ನಿಧಾನಕ್ಕೆ ಓದಿ. ನಾನೊಂದು ಸಲ ಫಾಸ್ಟಾಗಿ ಓದ್ತೇನೆ, ಅದಾದಮೇಲೆ ನಿಧಾನಕ್ಕೆ ಬಿಗಿನರ್ಸ್, ಪ್ರಾರಂಭಿಕ ಹಂತದಲ್ಲಿ ಯಾವ ಥರ ಓದಬೇಕು ಅವರಿಗೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಸೊ ಕಥೆಯ ಹೆಸರು ದ ಫ್ರಾಗ್ಸ್ ಆ್ಯಂಡ್ ದಿ ಆಕ್ಸ್. ದ ಫ್ರಾಗ್ಸ್ ಆ್ಯಂಡ್ ದಿ ಆಕ್ಸ್. ಫ್ರಾಗ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಕಪ್ಪೆಗಳು. ಆ್ಯಂಡ್ ದಿ ಆಕ್ಸ್, ಆಕ್ಸ್ ಅಂದರೆ ಎತ್ತು. ಆ್ಯಂಡ್ ದಿ ಆಕ್ಸ್, ಕಪ್ಪೆಗಳು ಮತ್ತು ಎತ್ತು ಅಥವಾ ಗೂಳಿ. ಎತ್ತು ಅಥವಾ ಗೂಳಿ ಅಂತಲೂ ಹೇಳ್ಬೋದು, ರೈಟ್? ಓಕೆ, ನಾನು ಕಥೆನ ಓದ್ತೀನಿ. ನಾರ್ಮಲ್ ಸ್ಪೀಡಲ್ಲಿ ಓದ್ತೀನಿ, ಆಮೇಲೆ ನಿಧಾನಕ್ಕೆ ಓದ್ತೀನಿ, ಆಮೇಲೆ ಅದರ ಕನ್ನಡದ ಟ್ರಾನ್ಸ್ಲೇಷನ್ ಅರ್ಥ ನಿಮಗೆ ಹೇಳ್ತೀನಿ. ರೈಟ್? ಓಕೆ, ಕಥೆ ಈ ಥರ ಪ್ರಾರಂಭವಾಗುತ್ತೆ ನೋಡಿ. An ox came down to a reedy pool to drink. As he splashed heavily into the water, he crushed a young frog into the mud. The old frog soon missed the little one and asked his brothers and sisters what had become of him. A great big monster, said one of them, stepped on little brother with one of his huge feet. Big was he, said the old frog, puffing herself up. Was he as big as this? Oh, much bigger, they cried. The frog puffed up still more. He could not have been bigger than this, she said. But the little frogs all declared that the monster was much, much bigger, and the old frog kept puffing herself out more and more until all at once she burst. Alright? Okay. ಇದನ್ನೇ ಸ್ವಲ್ಪ ಫಾಸ್ಟ್ ಆಗಿ ಓದ್ತೀನಿ ನೋಡಿ. An ox came down to a reedy pool to drink. As he splashed heavily into the water, he crushed a young frog into the mud. The old frog soon missed the little one and asked his brothers and sisters what had become of him. A great big monster, said one of them, stepped on a little brother with one of his huge feet. Big was he, said the old frog, puffing herself up. Was he as big as this? Oh, much bigger, they cried. The frog puffed and still more. He could not have been bigger than this, she said. But the little frogs all declared
that the monster was much, much bigger, and the old frog kept puffing herself out more and more until all at once she burst. Okay, ಸ್ನೇಹಿತರೆ, ಈ ಕಥೆಯ ಟೈಟಲ್ ಏನಂದ್ರೆ ದ ಫ್ರಾಕ್ಸ್ ಅಂಡ್ ದಿ ಆಕ್ಸ್. ದ ಫ್ರಾಕ್ಸ್ ಅಂಡ್ ದಿ ಆಕ್ಸ್ ಅಂದ್ರೆ ಫ್ರಾಕ್ಸ್ ಅಂದ್ರೆ ಕಪ್ಪೆಗಳು, ಆಕ್ಸ್ ಅಂದ್ರೆ ಎತ್ತು ಅಥವಾ ಗೂಳಿಗೆ ಹೇಳ್ಬೋದು. An ox came, first line ನೋಡಿ, an ox came down to a reedy pool to drink. An ox ಅಂದ್ರೆ ಒಂದು ಎತ್ತು ಅಥವಾ ಗೂಳಿ, came down to a reedy pool. Came down ಅಂದ್ರೆ ಬರುವುದು, ಕೆಳಗಡೆ ಬರುವುದು ಅಂತ. To a reedy pool to drink. Reedy pool ಅಂದ್ರೆ ಇದು ಕೆಸರು ತುಂಬಿದ ಕೊಳ ಅಥವಾ ಸಣ್ಣ ಸಣ್ಣ ಕೆರೆ, ಕೆಸರು ತುಂಬಿದ ಕೊಳ. ಪೂಲ್, ಪೂಲ್ ಅಂದರೆ ಕೊಳ ಅನ್ನೋದಕ್ಕೆ ಪೂಲ್ ಅಂತ ಹೇಳ್ತಾರೆ. ಓಕೆ, ಟು ಡ್ರಿಂಕ್ ನೀರು ಕುಡಿಲಿಕ್ಕೆ. an ox came down, ನೀರು ಕುಡಿಲಿಕ್ಕೆ ಒಂದು ಎತ್ತು ಕೆಸರು ತುಂಬಿದ ಕೊಳಕ್ಕೆ ಬಂದಿತು. ರೈಟ್. as he splashed heavily into the water he crushed it. as he splashed heavily into the water. as he splashed ಅಂದರೆ ಕೆಸರು ನೀರಲ್ಲಿ ನಾವು ಕಾಲನ್ನು ಒಂದೇ ಸಮನೆ ಹೊಡೆದಾಗ, ಕಾಲು ಹಾಕಿದಾಗ ನೀರು ಸಿಡಿಯುತ್ತಲ್ಲ, ಅದಕ್ಕೆ ಸ್ಪ್ಲಾಶಿಂಗ್ ಅಂತಾರೆ. ಸ್ಪ್ಲಾಶ್ ವಾಟರ್. as he splashed heavily into the water. splashed heavily, heavily ಅಂದರೆ ಭಾರವಾಗಿ. ಎತ್ತುಗಳು ಗೊತ್ತು, ಭಾಳ ವೆಯ್ಟ್ ಇರುತ್ತೆ. ಭಾರವಾಗಿ ಕಾಲಿಡಬೇಕಾದ್ರೆ ಭಾರವಾಗಿ ಒಂದೇ ಸಲ ಕಾಲಿಟ್ಟಾಗ ಅದೇನಾಗುತ್ತೆ ಅಂದರೆ ನೀರು ಸಿಡಿಯುತ್ತೆ. splashed heavily into the water he crushed a young frog into the mud. ಅಲ್ಲಿ ಆ ಕೆಸರಲ್ಲಿ ಒಂದು ಸಣ್ಣ ಕಪ್ಪೆ ಕುಳಿತಿತ್ತು. ಆ ನೋಡ್ದೇನೆ ಆ ಎತ್ತೇನು ಮಾಡಿತ್ತು ಅಂದರೆ ಅದರಲ್ಲಿ ಕಾಲನ್ನು ತುಳಿದು ಅದನ್ನು ಮಣ್ಣೊಳಗೆ ಹೂತಾಕ್ಬಿಡುತ್ತೆ. ಸೊ ಗೊತ್ತಿಲ್ಲದೆ ಹಿ ಕ್ರಸ್ಟ್. ಕ್ರಶ್ ಅಂದರೆ ಪುಡಿ ಮಾಡುವುದು ಅಂತ ಅರ್ಥ. ಅದೇ ನಜ್ಜುಗುಜ್ಜಾಗುವುದು. ಓಕೆ, ಸಣ್ಣ ಕಪ್ಪೆನ ಅದು ಒತ್ತಿ ಅದನ್ನು ಏನು ಮಾಡುತ್ತೆ, ಮಣ್ಣೊಳಗೆ ತಳ್ಳಿಬಿಡುತ್ತೆ, ಅದು ಸತ್ತು ಹೋಗುತ್ತೆ. into the mud, ಮಣ್ಣ ಒಳಗಡೆ, ಕೆಸರಿನ ಒಳಗಡೆ. The old frog soon missed the little one. The old frog soon missed the little one. Missed. ಸಾಮಾನ್ಯವಾಗಿ ನೋಡಿ, ಸಾಮಾನ್ಯವಾಗಿ ಪ್ರೊನೌನ್ಸಿಯೇಷನ್ ತಪ್ಪು ಮಾಡೋದು ಏನು ಅಂತ ಹೇಳಿದ್ರೆ ಮಿಸ್ಡ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ದಿ ಓಲ್ಡ್ ಫ್ರಾಗ್ ಸೂನ್ ಮಿಸ್ಡ್ ಅಥವಾ ಮಿಸ್ಡ್ ಅಂತ ಹೇಳ್ತಾರೆ. ಅದು ರಾಂಗ್ ಪ್ರೊನೌನ್ಸಿಯೇಷನ್. ಎಲ್ಲರೂ ಸಾಮಾನ್ಯವಾಗಿ, ಕನ್ನಡಿಗರು ಅಂತಲ್ಲ, ಬೇರೆ ಭಾಷೆಗಳು ಸಹ ಮಿಸ್ಡ್ ಅಂತ ಬಳಸ್ತೀವಿ ನಾವು ಇಂಡಿಯನ್ಸ್. ಸೊ ಮಿಸ್ಡ್ ಇಸ್ ವೆರಿ ಸಿಂಪಲ್. ಅಲ್ಲಿ ಈ ತೆಗೆದು ಬಿಟ್ರೆ ಮಿಸ್ಡ್ ಮಾತ್ರ ಉಳಿಯುತ್ತೆ. ಮಿಸ್ಡ್, ಮಿಸ್ಡ್ ಅಲ್ಲ, ಕುಕ್ಡ್, ಏನೋ ಆ ಥರ ಹೇಳೋದನ್ನು ಅವಾಯ್ಡ್ ಮಾಡಿ. The old frog soon missed the little one and asked his brothers and sisters what had become. The old frog soon missed the little one. ಅಂದರೆ ತುಂಬ ಹೊತ್ತಾಯ್ತಲ್ಲ ಹೋಗಿ ಸಣ್ಣ ಕಪ್ಪೆ, ದಿ ಓಲ್ಡ್ ಫ್ರಾಗ್ ಹಳೆ ಕಪ್ಪೆ ಅಂದರೆ ಅದರ ತಾಯಿ ಅಥವಾ ಅಜ್ಜಿ, ಅದು ಏನು ಮಾಡ್ತಾ ಅಂದರೆ ತುಂಬ ಮಿಸ್ ಮಾಡ್ಕೊತಿತ್ತು. ಅದು ಏನು ತುಂಬ ಹೊತ್ತಿಂದ ಬರ್ತಾ ಇಲ್ವಲ್ಲ, ಎಲ್ಲಿ ಹೋಗಿದೆ ಅಂತ ವಿಚಾರಿಸಿದಾಗ, and asked his brothers and sisters what had become. ಬ್ರದರ್ಸ್ ಕೇಳಿತು, ಮುದಿ ಕಪ್ಪೆ ಆ ಸಣ್ಣ ಕಪ್ಪೆಯ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಅದನ್ನು ಕೇಳಿತು, ಅವನಿಗೆ ಏನಾಯಿತು. ಸೊ ವಾಟ್ ಹ್ಯಾಡ್ ಬಿಕಮ್ ಆಫ್ ಹಿಮ್ ಅಂದರೆ ಅವನಿಗೆ ಏನಾಯಿತು ಅಂತ. Alright. A great big monster, said one of them, stepped on little. A great big monster. A great big monster. Big ಅಂದರೆ ಬಿಗ್ ಮಾನ್ಸ್ಟರ್ ಅಂದರೆ ರಾಕ್ಷಸ ಗಾತ್ರದಲ್ಲಿರುವಂತಹ ರಾಕ್ಷಸ. ಮಾನ್ಸ್ಟರ್ ಅಂದರೆ ರಾಕ್ಷಸ ಅಥವಾ ದೊಡ್ಡ ಒಂದು ಜೀವಿ. ಓಕೆ, said one of them, ಅವರಲ್ಲಿ ಒಬ್ಬರು ಹೇಳಿದರು. stepped on little brother with one of his huge feet. stepped on ಅಲ್ಲ, ಅದು stepped on little brother with one of his huge feet. stepped on ಅಂದರೆ ಕಾಲು ಇಡುವುದಕ್ಕೆ, ನಾವು ತುಳಿಯುವುದಕ್ಕೆ, ಕಾಲಿಟ್ಟು ನಾವು ಏನು ತುಳಿತೀವಿ ಅದು ತುಳಿಯುವುದಕ್ಕೆ ಬಂದು ಸ್ಟೆಪ್ಪಿಂಗ್ ಆನ್ ಅಂತ ಹೇಳ್ತಾರೆ ಅಥವಾ ಸ್ಟಾಂಪ್ ಅಂತ ಹೇಳ್ತೀವಿ. ಸೊ ಸ್ಟೆಪ್ ಆನ್ ಅಂದರೆ ಒಂದು ವಸ್ತುವಿನ ಮೇಲೆ ಕಾಲನ್ನು ಇಟ್ಟು ಅದನ್ನು ಪ್ರೆಸ್ ಮಾಡೋದಕ್ಕೆ ಸ್ಟೆಪ್ ಆನ್ ಅಂತ ಹೇಳ್ತೀವಿ. ಲಿಟಲ್ ಬ್ರದರ್ ವಿತ್ ಒನ್ ಆಫ್ ಹಿಸ್ ಹ್ಯೂಜ್ ಫೀಟ್. ಆ ರಾಕ್ಷಸ ಗಾತ್ರದಲ್ಲಿರುವಂತಹ ಜೀವಿ, ದೊಡ್ಡ ಗಾತ್ರದಲ್ಲಿರುವಂತಹ ಜೀವಿ. ಮಾನ್ಸ್ಟರ್ ಅಂದರೆ ದೊಡ್ಡ ಗಾತ್ರದಲ್ಲಿರುವಂತಹ ಜೀವಿಗಳು, ಮಾನ್ಸ್ಟರ್ಸ್, ರಾಕ್ಷಸ ರೂಪ ಅಂತ ಹೇಳ್ತೀವಲ್ಲ ಆ ಥರ. ಅದರ ಹ್ಯೂಜ್ ಅಂದರೆ ದೊಡ್ಡದಾಗಿರುವಂತಹ ಕಾಲು, ದೊಡ್ಡದಾಗಿರುವಂತಹ ಪಾದವನ್ನು ಅದರ ಮೇಲೆ ಇಟ್ಟು, ಪಾದವನ್ನು ತಮ್ಮನ ಮೇಲೆ ಇಟ್ಟು ಅದನ್ನು ಹೊಸಕಿ ಹಾಕಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಟೆಪ್ ಡೌನ್ ಅ ಲಿಟಲ್
stepped down little brother with one of his huge feet. ಒನ್ ಆಫ್ ಹಿಸ್ ಹ್ಯೂಜ್ ಫೀಟ್ ಅಂದರೆ ಎರಡು ಕಾಲುಗಳಲ್ಲಿ ಒಂದು ಅಂತ ಅರ್ಥ. ಸೊ ಒಂದಕ್ಕೆ ಒನ್ ಆಫ್ ಹಿಸ್ ಅಂತ ಹೇಳ್ತಾರೆ. ರೈಟ್. ನಾ ಬಿಗ್ ವಾಸ್ ಈ, ಆಗ ಮುದಿಕಪ್ಪೆ ಕೇಳುತ್ತೆ ಬಿಗ್ ವಾಸ್ ಈ ಅಂದರೆ ದೊಡ್ಡದ ನಿಜವಾಗ್ಲೂ. ಸೊ ವಾಸ್ ಈ ನಿಜವಾಗ್ಲೂ ಅವನು ದೊಡ್ಡದಾಗಿತ್ತ ಆ ಮಾನ್ಸ್ಟರ್. ಸೆಟ್ ದಿ ಓಲ್ಡ್ ಫ್ರಾಗ್, ಸಣ್ಣ ಮುದಿಕಪ್ಪೆ ಕೇಳಿತು. ಪಫಿಂಗ್, ಸೆಟ್ ಅಂದರೆ ಹೇಳಿತು, ಹೇಳುವುದನ್ನೇ ಕೇಳುವುದು ಅಲ್ವಾ. ಓಕೆ. ಪಫಿಂಗ್ herself up, ಹೇಗೆಂದರೆ ದೊಡ್ಡದ, ಇದು ಬಾವಿ ಕಪ್ಪೆ ಅನ್ನೋದು ಒಂದು ಕಥೆ ನಾವು ಕನ್ನಡದಲ್ಲೂ ಸಹ ಕೇಳಿದ್ದೀವಿ, ಅದರದ್ದು ಅವತರಣಿಕೆ ಅಷ್ಟೇ. ಬಿಗ್ ವಾಸ್ ಈ ಸೆಟ್ ದ ಓಲ್ಡ್ ಫ್ರಾಗ್ ಪಫಿಂಗ್ herself ಅಪ್ ಅಂದರೆ ದೊಡ್ಡದಾಗಿದ್ನ ಅಂದರೆ ನನಗಿಂತ ದೊಡ್ಡದಾಗಿದ್ದ ಅಂತ ಒಂದು ಬಾವಿ ಕಪ್ಪೆಗೆ ಒಂದು ಇದಿರುತ್ತೆ, ನಾವೇ ದೊಡ್ಡವರು, ನಮಗಿಂತ ಯಾರೂ ದೊಡ್ಡವರಿಲ್ಲ ಅಂತ. ಅದೇನು ಮಾಡುತ್ತೆ ಪಫಿಂಗ್. ಪಫ್ ಅಂದರೆ ಊದಿಕೊಳ್ಳುವುದು, ಪಫ್ ಊದಿಕೊಳ್ಳುವುದು. herself ಅವಳಿಗೆ herself ಅಪ್. ಅಪ್ ಅಂದರೆ ತನ್ನಷ್ಟಿಗೆ ತಾನು ಊದಿಕೊಂಡಳು, ಅಂದರೆ ಇಷ್ಟು ದಪ್ಪ ಇದೆಯಾ ಆ ಏನು ಮಾನ್ಸ್ಟರ್, ಏನು ನೀವು ನೋಡಿದ್ರಲ್ಲ ದೊಡ್ಡ ಗಾತ್ರದಲ್ಲಿ, ಇಷ್ಟು ದಪ್ಪ ಇದೆಯಾ ಅಂತ ಕೇಳ್ತಾರೆ. ಆ ಕಪ್ಪೆ ಕೇಳುತ್ತೆ. ವಾಸ್ ಈ ಆಸ್ ಬಿಗ್ ಆಸ್ ದಿಸ್ ಅಂದರೆ ನಾನೆಷ್ಟು ದಪ್ಪ ಇದ್ದೀನಿ ಅಷ್ಟು ದಪ್ಪ, ಅಂದರೆ ಊದಿಸ್ಕೊಂಡಿರುತ್ತಲ್ಲ ಅದು ತನ್ನ ಬಾಡಿನ, ತನ್ನ ಶರೀರವನ್ನು ಊದಿಸ್ಕೊಂಡಿರುತ್ತೆ. ಕಪ್ಪೆಗಳು ಗೊತ್ತು ನಿಮಗೆ, ಕಪ್ಪೆಗಳು ಊದಿಸ್ಕೊಳ್ಳೋ ಕ್ಷಮತೆ ಇದೆ ಅವಕ್ಕೆ. ಆಸ್ ಬಿಗ್ ಆಸ್ ದಿಸ್ ಅಂದರೆ ಇಷ್ಟು ದಪ್ಪ ಇದ್ನ ಅವನು, ನಾನೇ ಊದ್ಕೊಂಡಿದ್ದೀನಿ ಹೀಗೆ, ನನ್ನಷ್ಟು ದಪ್ಪ ಇದ್ನ ಆ ಒಂದು ಮಾನ್ಸ್ಟರ್ ಅಂತ ಹೇಳಿದ್ರಲ್ಲ. ಆವಾಗ ಅದರಲ್ಲಿ ಒಬ್ಬರು ಮಚ್ ಬಿಗರ್, ಅದರಲ್ಲಿ ಒಂದು ಕಪ್ಪೆ ಹೇಳುತ್ತೆ ಇದಕ್ಕಿಂತ ದೊಡ್ಡದಾಗಿತ್ತು. ಮಚ್ ಬಿಗರ್ ಕಿಂತ ದೊಡ್ಡದು. ಓಕೆ, ಮಚ್ ಬಿಗರ್ ಅದಕ್ಕಿಂತ ದೊಡ್ಡದಾಗಿತ್ತು. ಇದಕ್ಕಿಂತ ಕಪ್ಪೆ ಮುದಿಗಪ್ಪೆ ಊದಿಸ್ಕೊಂಡು ಕೇಳುತ್ತಲ್ಲ ಇಷ್ಟು ದೊಡ್ಡದಾಗಿತ್ತ ಅಂತಾಗ ಊದಿಸ್ಕೊಂಡು ಕೇಳ್ತಾ ಇತ್ತಲ್ಲ ಇಷ್ಟು ದೊಡ್ಡದಾಗಿತ್ತ ಅಂತ, ಅದಕ್ಕೆ ಅದು ಹೇಳುತ್ತೆ ಮಚ್ ಬಿಗರ್, ಇದಕ್ಕಿಂತ ದೊಡ್ಡದಾಗಿತ್ತು. ದ ಫ್ರಾಗ್ ಪಫ್ಡ್ ಅಪ್ ಸ್ಟಿಲ್ ಮೋರ್ ಅಂದರೆ ಕಪ್ಪೆ ತನ್ನ ಇನ್ನೂ ಜಾಸ್ತಿ ಅದನ್ನು ಊದಿಸ್ಕೊಳ್ಳೋಕೆ ಶುರುವಾಯಿತು. ಯಾಕೆಂದರೆ ಇದಕ್ಕಿಂತ ದೊಡ್ಡದು ಅಂತ ಹೇಳ್ತಲ್ಲ ಆ ಕಪ್ಪೆ, ಇದಕ್ಕಿಂತ ದೊಡ್ಡದಾಗಿರ್ಬೇಕಂದ್ರೆ ಇನ್ನೂ ಊದಿಸ್ಕೊಳ್ಳೋಕೆ ಶುರುವಾಯ್ತು ಅದು. He could not have bigger than this. He could not have been bigger than this. ಅಂದರೆ ಇದಕ್ಕಿಂತ ದೊಡ್ಡದಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನೇ ದೊಡ್ಡದು, ನನಗೆ ಇದಕ್ಕಿಂತ ಮೇಲೆ ಜಾಸ್ತಿ ಊದಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇಷ್ಟೇ ಇರ್ಬೋದು ಅಂತ ಆ ಮುದಿಗಪ್ಪೆ ಹೇಳ್ತಾ. ಯಾಕೆಂದರೆ ಬಾವಿ ಕಪ್ಪೆ ಗೊತ್ತಲ್ಲ ನಿಮಗೆ, ಅದಕ್ಕೆ ಅಷ್ಟೇ ಗೊತ್ತಿರುವುದು. She said. But the little frogs all declared that the monster was much, much bigger. ಆದರೆ ಸಣ್ಣ ಕಪ್ಪೆಗಳು ಎಲ್ಲರೂ ಒಂದೇ ಸಮನೆ ಡಿಕ್ಲೇರ್ ಮಾಡಿಬಿಟ್ರು, ಇಲ್ಲ ಇದಕ್ಕಿಂತ ಬಹಳನೇ ದೊಡ್ಡದಾಗಿತ್ತು ಅದು. ಯಾಕೆಂದರೆ ಎತ್ತು ಕಪ್ಪೆ ಗೊತ್ತಲ್ಲ, ಕಪ್ಪೆಗಳು ನೋಡುತ್ತೇವೆ, ಕಣ್ಣಾರೆ ನೋಡಿರುವಂತಹ ಪ್ರಾಣಿಯನ್ನು, ಅದಕ್ಕೆ ವರ್ಣಿಸ್ತಾ ಇರ್ತೇವೆ ದೊಡ್ಡದಾಗಿತ್ತು, ಇದಕ್ಕಿಂತ ದೊಡ್ಡದಾಗಿತ್ತು ಅಂತ. ಆದರೆ ಮುದಿಕಪ್ಪೆ ಅದನ್ನು ಒಪ್ಕೋತಾ ಇಲ್ಲ. ಯಾಕೆಂದರೆ ಬಾವಿ ಕಪ್ಪೆಗಳು, ಆ್ಯಕ್ಚುಲಿ ಅದು ಬಾವಿ ಅಲ್ಲ, ಕೊಳ. ರೈಟ್. ಸೊ ನಾವು ಬಾವಿ ಕಪ್ಪೆ ಕಥೆಯನ್ನು ಕೇಳಿದೀವಲ್ಲ, ಇಲ್ಲಿ ಕೊಳವನ್ನು ಬಳಸಿದ್ದಾರೆ. Okay, much bigger, and the old frog kept puffing herself out more and more. ಆ ಮುದಿಕಪ್ಪೆ ಏನು ಮಾಡ್ತು ಅಂದರೆ ದೊಡ್ಡದಾಗಿದೆಯಾ, ಇನ್ನೂ ದೊಡ್ಡದಾಗಿದೆಯಾ, ಇದಕ್ಕಿಂತ ದೊಡ್ಡದಾಗಬೇಕಾ ಅಂತ ಹೇಳ್ಕೊಂಡು ಏನು ಮಾಡುತ್ತೆ, ಅದು ಇನ್ನೂ ದೊಡ್ಡದಾಗ್ತಾ ಹೋಯ್ತು, ಅದನ್ನು ಊದಿಸ್ಕೊಳ್ತಾ ಹೋಯ್ತು, ತನ್ನಷ್ಟಕ್ಕೆ ತಾನೇ ಜಾಸ್ತಿ ಊದಿಸ್ಕೊಳ್ತಾ ಹೋಯ್ತು. until all at once she burst. ಅಂದರೆ ಜಾಸ್ತಿ ಊದಿಸ್ಕೊಂಡಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಏನಾಯ್ತು, ಅದು ತನ್ನನ್ನು ತಾನೇ ಒಡೆದುಕೊಂಡು ಸತ್ತು ಹೋಯಿತು. ಜಾಸ್ತಿ ಊದಿಸ್ಕೊಳ್ತಾ ಹೋದಾಗ ಅದು ಒಡೆದು ಹೋಯಿತು ಕಪ್ಪೆ, ಅದು ಕ್ಷಮತೆ ಮೀರಿ ಮಾಡಲಿಕ್ಕೆ ಹೋದಾಗ ಅದು ಒಡೆದೋಯ್ತು. ಸೊ ಈ ಕಥೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ನೀತಿ ಏನು ಅಂತ ಹೇಳಿದ್ರೆ, ಡು ನಾಟ್ ಅಟೆಂಪ್ಟ್ ಇಂಪಾಸಿಬಲ್. ಅಂದರೆ ನಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗಲ್ವೋ ಅದನ್ನು ನಾವು ಅಟೆಂಪ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಅಟೆಂಪ್ಟ್ ಅಂದರೆ ಏನು, ಟ್ರೈ ಮಾಡುವುದು, ಓಕೆ, ಪ್ರಯತ್ನ ಮಾಡುವುದು. ಸೊ ಯಾವುದು ಇಂಪಾಸಿಬಲ್ ಅಂತ ನಮಗೆ ಅನಿಸುತ್ತೋ ಅದನ್ನು ಟ್ರೈ ಮಾಡಲಿಕ್ಕೆ ಹೋಗಬಾರ್ದು. ಅದೇ ಇದರ ಕಥೆಯ ಸಾರಾಂಶ. ಓಕೆ ಸ್ನೇಹಿತರೆ, ಇದರಲ್ಲಿ ಬರುವಂತಹ ಸಾಮಾನ್ಯವಾಗಿ ಕೆಲವರಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಗೊತ್ತಿರುವಂಥವರಿಗೆ ಕಷ್ಟ ಆಗುವಂತಹ ಪದಗಳು ಕೆಲವಿದ್ದಾವೆ. ಅದನ್ನು ನಾನು ನಿಮಗೆ ಹೇಳ್ತೀನಿ, ಅದರ ಅರ್ಥವನ್ನು ಸಹ ಹೇಳ್ತೇನೆ. ಅದನ್ನು ಹೈಲೈಟ್ ಮಾಡಿ ಯೆಲ್ಲೋ ಕಲರಲ್ಲಿರುತ್ತೆ, ಇದರಲ್ಲಿ ಬರುತ್ತೆ ನೋಡಿ, ಯೆಲ್ಲೋ ಕಲರಲ್ಲಿರುತ್ತೆ. ಸೊ ಯೆಲ್ಲೋ ಕಲರ್ ಇರೋದಂಥದ್ದು ಡಿಫಿಕಲ್ಟ್ ವರ್ಡ್ಸ್. ಓಕೆ, ಅದರ ಮೀನಿಂಗನ್ನು ನಾನು ಹೇಳ್ತೇನೆ ನಿಮಗೆ. ಓಕೆ, ಆಲ್ ರೈಟ್. ಓಕೆ,
ಈಗ ಇದರಲ್ಲಿ ಬರುವಂತಹ ಇದರಲ್ಲಿ ನಿಮಗೆ ಯಾವುದಾದ್ರು ಕಷ್ಟದ ಪದಗಳನ್ನಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೂ ಸಹ ವಿವರಣೆ ಕೊಡ್ತೇನೆ. ಆ್ಯನ್ ಆಕ್ಸ್ ಅಂದರೆ ಗೊತ್ತು, ಎತ್ತು ಅಥವಾ ಗೂಳಿ. ಕೇಮ್ ಡೌನ್ ಟು ಅ ರೀಡಿ ಪೂಲ್. ಮೊದಲನೇದು ರೀಡಿ ಪೂಲ್, ನೋಟ್ ಮಾಡ್ಕೊಳ್ಳಿ. ರೀಡಿ ಪೂಲ್, ರೀಡಿ ಅಂದರೆ ಕೆಸರು ತುಂಬಿದಂತಹ ಸಣ್ಣದೊಂದು ಕೊಳ. ನೀರು ಇದೆ, ಆದರೆ ಕೆಸರು ಇದೆ ಜೊತೆಗೆ. ರೀಡಿ ಪೂಲ್ ಟು ಡ್ರಿಂಕ್, ಡ್ರಿಂಕ್ ಅಂದರೆ ಕುಡಿಲಿಕ್ಕೆ ಬರುವುದು. ಮೊದಲನೇದು ರೀಡಿ ಪೂಲ್. ಎರಡನೇದು ಸ್ಪ್ಲಾಶ್ಡ್ ಹೆವಿಲಿ. ಸ್ಪ್ಲಾಶ್ಡ್ ಹೆವಿಲಿ ಅಂದರೆ ಹೆವಿಲಿ ಅಂದರೆ ಭಾರವಾಗಿ ನೀರನ್ನು ಸಿಡಿಸುವುದು, ಅದಕ್ಕೆ ಸ್ಪ್ಲಾಶ್ಡ್ ಹೆವಿಲಿ. ಸ್ಪ್ಲಾಶಿಂಗ್ ಅಂದರೆ ನೀರನ್ನು ಸಿಡಿಸುವುದು. ಇಂಟು ದ ವಾಟರ್. ಓಕೆ. ಹಿ ಕ್ರಸ್ಟ್. ಕ್ರಸ್ಟ್ ಅಂದರೆ ನಜ್ಜುಗುಜ್ಜು ಮಾಡುವುದು. ಏನಾದರೂ ಒಂದು ಪೇಪರ್ನ ತೊಗೊಂಡು ನಾವು ಇದನ್ನು ಮಾಡಿದಾಗ ದ್ಯಾಟ್ ಇಸ್ ಕ್ರಶ್. ಅಥವಾ ಪುಡಿ ಪುಡಿ ಮಾಡಿ ಹಾಕುವುದು, ಯಾವುದಾದ್ರೂ ಒಂದು ಇದನ್ನು ಪುಡಿ ಪುಡಿ ಮಾಡಿ ಹಾಕುವುದು, ದ್ಯಾಟ್ ಈಸ್ ಕ್ರಶಿಂಗ್. ಓಕೆ, ಕ್ರಶ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ನಾಲ್ಕನೇದು ಮಿಸ್ಟ್. ಮಿಸ್ಟ್ ಎಲ್ಲರಿಗೂ ಗೊತ್ತು. ಅದನ್ನು ಪ್ರೊನೌನ್ಸಿಯೇಷನ್ ಹೇಗೆ ಹೇಳಬೇಕು ಅಂದರೆ ಮಿಸ್ಟ್. ಅಲ್ಲಿ MISSED ಇದ್ರೂ ಸಹ ಲಾಸ್ಟಿಗೆ ಟಿ ಸೇರಿಸ್ಕೊಳ್ಳಿ. ಈ ಡಿ ತೆಗೆದುಬಿಟ್ಟು MISST ಅಂತ ಹಾಕೊಳ್ಳಿ. ಅವಾಗ ಅದು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರುತ್ತದೆ ನಿಮಗೆ. ಲೈಕ್ ಮಿಸ್ಟ್, ಮಿಸ್ಡ್ ಅಂತ ಹೇಳೋದಕ್ಕಿಂತ, ಅಥವಾ ಮಿಸ್ಡ್ ಅಂತಾರೆ ಕೆಲವರು, ಇನ್ನೊಂದು ಏನು ಮಿಸ್ಡ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಬೆಟರ್ ಟು ಸೇ ಮಿಸ್ಟ್. ಓಕೆ. MIST ಅಂತ ಬರ್ಕೊಂಡ್ರು ನಿಮಗೆ ರೆಫರೆನ್ಸಿಗೆ MIST. ಓಕೆ, ಬಟ್ ಬರಿಬೇಕಾದ್ರೆ MISSED ಮಿಸ್ಟ್ ಅಂತ ಹೇಳಬೇಕು. ಮಿಸ್ಟ್ ಕಾಲ್ ಎಲ್ಲರಿಗೂ ಗೊತ್ತಲ್ಲ. ಓಕೆ, ಐದನೇ ಪದ ಕಷ್ಟವಾದ ಪದ ಅಲ್ಲ, ಆದರೂ ಆಸ್ಟ್. ಅಲ್ಲಿ ASKED ಇದ್ದರೂ ಆ ಕೇನ ಏನು ಮಾಡಬೇಕು ಅಂದರೆ ಕೇನ ನೀವು ಡಿಲೀಟ್ ಮಾಡಬೇಕು, ಕೇನ ಸೈಲೆಂಟ್ ಮಾಡಬೇಕು. K and E. ಅಲ್ಲಿಗೆ ಏನು ಉಳಿಯಿತು? ASD ವಿಚ್ ಇಸ್ ಆಸ್ಟ್. ಡಿ ತೆಗೆದುಬಿಟ್ಟು ಟಿ ಹಾಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಆಸ್ಟ್ ಆಗುತ್ತೆ, ಸೌಂಡ್ ಬರಬೇಕು. ಅವಾಗ ಅದು ಉಚ್ಚಾರಣೆ ಚೆನ್ನಾಗಿರುತ್ತೆ. ಸೊ ಆಸ್ಟ್, ಆಸ್ಡ್ ಅಂತ ಹೇಳೋದಕ್ಕಿಂತ ಆಸ್ಟ್. Asked his brothers and sisters what had become of him. Alright, next ಬಂದು monster. Sixth one, monster. MONSTER. Monster ಅಂದರೆ ದೊಡ್ಡ ಗಾತ್ರದಲ್ಲಿ ಇರುವಂತಹ ಒಂದು ಪ್ರಾಣಿ, ತುಂಬ ದೊಡ್ಡದಾಗಿರುವಂತಹ ಒಂದು ಪ್ರಾಣಿ ಮಾನ್ಸ್ಟರ್, ಅಥವಾ ರಾಕ್ಷಸ ಅಂತ ಹೇಳ್ಬೋದು, ಭೀಕರ ಜೀವಿ ಅಂತ ಹೇಳ್ಬೋದು. Alright, okay, said one of them. Next, stepped. 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 ಡಿ ನ ತೆಗೆದುಬಿಟ್ಟು ಟಿ ಹಾಕೊಳ್ಳಿ, ಇ ನ ತೆಗೆದುಬಿಡಿ. Stepped. Stepped. Stepped on little brother. Alright. Next ಪದ ಬಂದು puffing. 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 Okay. Next, puffed. ಹತ್ತನೇದು puffed. Puffed. Puffed ಅದು puffed ಅಂತ ಹೇಳ್ತಾರೆ, ಅದು ಬೇಡ. puffed. ಆ ಇ ಡಿ ತೆಗೆದುಬಿಟ್ಟು ಎಫ್ ಆದಮೇಲೆ ಟಿ ಹಾಕ್ಕೊಳ್ಳಿ. ವೆರಿ ಸಿಂಪಲ್. ನಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನಾವು ಬರ್ಕೊಂಡ್ರೆ ಆಯ್ತು ಅದ್ರ ಪ್ರೊನೌನ್ಸಿಯೇಷನ್ ಬಂದು. ಯಾಕೆಂದರೆ ಫೊನೆಟಿಕ್ಸ್ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಫೊನೆಟಿಕ್ಸ್ ಅಂದರೆ ಅದಕ್ಕೆ ನಾನು ಫೊನೆಟಿಕ್ಸ್ಗೆ ಸಪ್ರೇಟಾಗಿ ಸ್ಪೆಷಲಾಗಿ ವಿಡಿಯೋ ಮಾಡ್ತೇನೆ. ಫೊನೆಟಿಕ್ಸ್ ಅಂದರೆ ಕನ್ನಡದಲ್ಲಿ ಯಾವ್ಯಾವ ಥರ ಅಕ್ಷರಗಳಿದ್ದಾವೆ. ಕಾರಣ ಒಂದು ಶಬ್ದಕ್ಕೆ ಒಂದು ಅಕ್ಷರ ಇದೆಯೋ, ಕಾ ಅನ್ನೋದಕ್ಕೆ ಕಾ ಅಂತಲೇ ಇದೆ, ಕಿ ಅನ್ನೋದಕ್ಕೆ ಕಿ ಅಂತಲೇ ಇದೆ, ಕ್ರಿ ಅನ್ನೋದಕ್ಕೆ ಕಾ ಕೆಳಗಡೆ ರಾವತ್ತು. ಸೊ ಕಾಗುಣಿತ ಕನ್ನಡದಲ್ಲಿ ಯಾವ ಥರ ಕಾಗುಣಿತ ಇದೆಯೋ ಹಾಗೆಯೇ ಇಂಗ್ಲೀಷಲ್ಲಿ ಕಾಗುಣಿತ ಇದೆ. ಅದನ್ನು ನಮಗೆ ಆಲ್ಮೋಸ್ಟ್ ಇಂಗ್ಲೀಷ್ ನಾವು ಯಾರು ಕಲ್ತಿರ್ತಾರೆ ಇಂಗ್ಲೀಷ್ ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆಂದರೆ ಸ್ಕೂಲಲ್ಲಿ ಅದನ್ನು ಕಲಿಸುವುದಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂದ್ಕೋತಾರೆ. ಆ್ಯಕ್ಚುಲಿ ನಮಗೆ ಸ್ಕೂಲಲ್ಲಿ ಅದು ಕಲಿಸಬೇಕಾದಂತಹ ಒಂದು ವಿಷಯ ಫೊನೆಟಿಕ್ಸ್. IPA ಅಂತಾರೆ ಅದಕ್ಕೆ, ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ಅಂತ. ಅದಕ್ಕೆ ಒಂದೊಂದು ಸಿಂಬಲ್ಸ್ ಬರುತ್ತೆ. ಒಂದೊಂದು ಸಿಂಬಲ್ಸನ್ನು ನಾವು ಕಲ್ತ್ಕೊಂಡ್ರೆ ಆ ಒಂದು ಶಬ್ದದಲ್ಲಿ ಯಾವ ಒಂದು ಪದದಲ್ಲಿ ಯಾವ ಶಬ್ದ ಹೇಳಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಬೇಸಿಕ್ನವರಿಗೆ ಬೇಡ, ಖಂಡಿತ. ಬೇಸಿಕ್ ಅವರಿಗೆ, ಬೇಸಿಕ್ ನೋಡ್ತಾರಿಗೆ, ಇಂಗ್ಲೀಷ್ ಸ್ವಲ್ಪ ಮಟ್ಟಿಗೂ ಗೊತ್ತಿಲ್ಲದೆ ಇರೋರಿಗೆ ಅದರ ಅವಶ್ಯಕತೆ ಇರಲ್ಲ. ಒಂದಷ್ಟು ಮಟ್ಟಿಗೆ ಇಂಗ್ಲೀಷ್ ಗೊತ್ತು, ಇಂಟರ್ಮೀಡಿಯೇಟ್ ಲೆವೆಲ್ಗೆ ಅಥವಾ ಅಡ್ವಾನ್ಸ್ ಲೆವೆಲ್ಗೆ ಫೊನೆಟಿಕ್ಸ್ ತುಂಬ ಯೂಸ್ ಆಗುತ್ತೆ. ಓಕೆ, ಆದರೂ ಹೇಳ್ತಾ ಇದ್ದೀನಿ ನಾನು ಎಲ್ಲಿ ಪಫಿಂಗ್, ಪಫ್ಡ್. ಪಫ್ಡ್
PUFFT ಸಾಕು. PUFFT ಅಂತ ಬರ್ಕೊಳ್ಳಿ, ಅದನ್ನೇ ಓದಿ. ಪಫ್ಡ್ ಅದರ ಬರಿಬೇಕಾದ್ರೆ ಅದು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಗೊತ್ತಿರಬೇಕು. ನಾ ನೆಕ್ಸ್ಟ್ ಒನ್ ಈಸ್ ಡಿಕ್ಲೇರ್ಡ್. ಡಿಕ್ಲೇರ್ಡ್ ಅಂತಾರೆ. ಡಿಕ್ಲೇರ್ಡ್ ಸಿಂಪಲ್ ಆಗಿರಬೇಕು. ನಾವು ಉಚ್ಚಾರಣೆ ಮಾಡೋದೇ ಸ್ವಲ್ಪ ಕಷ್ಟ ಆಗಬಾರ್ದು ನಮಗೆ. ಡಿಕ್ಲೇರ್ಡ್, ಅಲ್ಲಿ ಡಿಕ್ಲೇರ್ಡ್ ಲಾಸ್ಟಿಗೆ ಟಿ ಹಾಕ್ಕೊಂಡ್ರು ಸಾಕು. ಡಿಕ್ಲೇರ್ಡ್ ಅಂದರೆ ಘೋಷಿಸುವುದು, ಹೇಳುವುದು, ಎಲ್ಲರೂ ಒಗ್ಗಟ್ಟಾಗಿ ಹೇಳುವುದು. ದಟ್ ಇಸ್ ಡಿಕ್ಲೇರಿಂಗ್ ಸಮಥಿಂಗ್, ಘೋಷಣೆ ಮಾಡುವುದು. ಪಫಿಂಗ್ ಆಗಲಿ ಹೇಳಿದ್ನಲ್ಲ. ಓಕೆ, ಪಫಿಂಗ್ ಅಂದರೆ ಊದಿಕೊಳ್ಳುವುದು. ಪಫಿಂಗ್ ಅಂದರೆ ಊದಿಕೊಳ್ಳುವುದು. ಪಫ್ ಊದಿಕೊಳ್ಳು. ಬರ್ಸ್ಟ್, BURST, ಅಲ್ಲಿ ಆರ್ ಸೈಲೆಂಟ್ ಇದೆ. BUST ಅಂತ ಬರ್ಕೊಳ್ಳಿ. BUST ಅಂದರೆ ಬಸ್ಟ್ ಆಗುತ್ತೆ, ಬಟ್ ಅದನ್ನು ಬರ್ಸ್ಟ್ ಅಂತ ಹೇಳಬೇಕು. ಓಕೆ ಸ್ನೇಹಿತರೆ, ಇಲ್ಲಿ ನಿಮಗೆ ಯಾವುದಾದ್ರೂ ಸಂದೇಹವಿದ್ದರೆ, ನಾನು ಹೇಳಿದಂತಹ ಪದಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪದಗಳು, ನಿಮಗೆ ತುಂಬ ಪದಗಳಿದ್ದಾವೆ, ಅದರಲ್ಲಿ ಯಾವುದಾದ್ರೂ ಪದಗಳು ನಿಮಗೆ ಸಮಥಿಂಗ್ ಲೈಕ್ ಮಚ್ ಬಿಗರ್ ಅಂದರೆ ಅದಕ್ಕಿಂತ ದೊಡ್ಡದು. ಓಕೆ, ಏನೇನಿದೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇನ್ ಟು ದ ಮಡ್ ಅಂದರೆ ಕೆಸರು ಅಥವಾ ಮಣ್ಣು. ಓಕೆ, ಇದರಲ್ಲಿ ನಿಮಗೆ ಅರ್ಥ ಆಗದಿರೋದು ಯಾವುದೇ ಪದಗಳಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾವುದಾದ್ರೂ ಸ್ಟೋರಿ, ನಿಮಗೆ ಯಾವುದಾದ್ರೂ ಕಥೆ ನಿಮಗೆ ಕನ್ನಡದಲ್ಲಿ ಕೇಳಿರ್ತಾರೆ, ಅದು ನಿಮಗೆ ತುಂಬ ಇಷ್ಟ ಅಂತ ಅನಿಸುತ್ತೆ, ಅದನ್ನು ಇಂಗ್ಲೀಷಲ್ಲಿ ಕೇಳಬೇಕು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆನಂತರ ಯಾವುದೇ ಸಂದೇಹವಿದ್ದಲ್ಲಿ, ಇದರಲ್ಲಿ ಕಥೆಯಲ್ಲಾಗಲಿ ಕಥೆಯ ನೀತಿಯಲ್ಲಾಗಲಿ ಯಾವುದೇ ಸಂದೇಹವಿದ್ದಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆಗಲೇ ಹೇಳಿದಾಗೆ ನಿಮಗೆ ಯಾವ್ದು ಇಷ್ಟನೋ ಆ ಕಥೆಯನ್ನು ಚೂಸ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಕಥೆಯನ್ನು ನಾನು ಇಂಗ್ಲೀಷ್ನಲ್ಲಿ ಹೇಳಿ ನಿಮಗೆ ಆ ಕಥೆಯ ಸಾರಾಂಶ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು, ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಈ ಕಥೆನ ನೀವು ಪ್ರಾಕ್ಟೀಸ್ ಮಾಡೋದಾದರೆ, ಮೆಮರೈಸ್ ಮಾಡೋದಾದರೆ, ಬೈ ಹಾರ್ಟ್ ಮಾಡೋದಾದರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಬೈ ಹಾರ್ಟ್ ಎಲ್ಲ ಮಾಡ್ತೀರಾ, ಬೈ ಹಾರ್ಟ್ ಮಾಡಬೇಕು. ಮಾಡಿದಾಗಲೇ ನಿಮಗೆ ಕಥೆಯನ್ನು ಹೇಳಲಿಕ್ಕೆ ಗೊತ್ತಾಗೋದು. ಬೈ ಹಾರ್ಟ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಸೆಂಟೆನ್ಸನ್ನು 3 ಸಲ 4 ಸಲ ಓದಿ. ಓಕೆ, ಉದಾಹರಣೆಗೆ, an ox came down to a reedy pool to drink. An ox came down to a reedy pool to drink. An ox came down to a so and so. ಅದನ್ನು ಓದಿ. ನೆಕ್ಸ್ಟ್, as he splashed into the water. As he splashed into the water. As he splashed into the water. ಇದನ್ನೇ ಹೇಳ್ತಾ ಹೀಗೆ ಮಾಡೋದು. ಅಟ್ಲೀಸ್ಟ್ ನಿಮಗೆ ಒಂದು ವಾರದಲ್ಲಿ ಇದನ್ನು ಕರೆಕ್ಟಾಗಿ ನೀವು ಬೈ ಹಾರ್ಟ್ ಮಾಡಿಕೊಂಡು ಹೇಳೋಕ್ಕೆ ನಿಮಗಾಗುತ್ತೆ. ಆ ಥರ ಹೇಳಲಿಕ್ಕೆ ನಿಮಗೆ ಆಗಬೇಕು. ಆವಾಗ ಏನಾಗುತ್ತೆ ಅಂದರೆ, ನೀವಾಗೆ ಸ್ವಂತವಾಗಿ ಕಥೆನ ಹೇಳೋಕ್ಕೆ ನಿಮಗೆ ಎಬಿಲಿಟಿ ಇರುತ್ತೆ. ಆಲ್ರೈಟ್, ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಆ್ಯಂಡ್ ಸ್ಟೇಯಿಂಗ್ ವಿತ್ ಮೀ ಫಾರ್ ಸೋ ಲಾಂಗ್. ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ಸಣ್ಣ ಕಥೆನ, ಇದು ಸಣ್ಣದಾಗಿದೆ, ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಸ್ವಲ್ಪ ನಿಮಗೆ ತುಂಬ ಲಾಂಗ್ ಆಗಿ ಅನಿಸ್ತಾ ಇದೆ. ಓಕೆ, ಸೊ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸ್ಟೇಯಿಂಗ್ ವಿತ್ ಮೀ ಫಾರ್ ಸೋ ಲಾಂಗ್. And hope you enjoyed this video. Keep watching my videos until the next video comes as an update. Thank you. Goodbye.